ಇದೀಗ ಬಂದ ಸುದ್ದಿ, ನಮ್ಮ ಜನಗಳು ಮೆಡಿಕಲ್ ಸ್ಟೋರ್ ಮುಂದೆ ಕ್ಯೂ ನಿಂತ್ಕೊಂಡು ಈ ಬುಕ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಅಕ್ರಮ ಸಂಬಂಧ, ಟಿ ಲವರ್ಸು, ಪದೇ ಪ್ರೇಮಿಗಳು, ಈ ಕಾಮುಕರು ಏನಿದ್ದಾರೆ ಇಂಥವ್ರು ಹೆಚ್ಚಾಗಿ ಮುಗಿಬಿದ್ದು ಈ ಬುಕ್ನ ಪರ್ಚೇಸ್ ಮಾಡ್ತಿದ್ದಾರೆ. ಅಂಥದ್ದೇನಿದೆ ಅನ್ನೋದೇ ನನಗೆ ದೊಡ್ಡ ಕ್ವಶನ್ ಮಾರ್ಕ್. ನೇಪಲ್ಸ್ ನಗರದ ಬೀದಿಗಳಲ್ಲಿ ಆಪಲ್ಸ್ ಅಂತ ಅಂದಗತಿಯರ ಜೊತೆ ಆಪಲ್ಸ್ ಆಗಿ ಕೈ ಹಿಡ್ಕೊಂಡು ಸಾಯದೆ ಸ್ವರ್ಗ ನೋಡಿ ಬಂದವನು ಕಾಂತ. ಕೆಲವು ಕಡೆ ಈ ಬುಕ್ ಬ್ಯಾನ್ ಆಗ್ಬೇಕು ಅಂತ ಪ್ರೊಟೆಸ್ಟ್ಗಳು ನಡೀತಿದೆ. ಸೊ ಅದರಿಂದ ಎಷ್ಟೋ ಬಿಸಿ ಬಿಸ್ನೆಸ್ ಗಳು ಬಂದಾಗುತ್ತೆ. ಅದಕ್ಕೆ ಈ ಬುಕ್ ಬ್ಯಾನ್ ಮಾಡಬೇಕು ಅಂತ ಮೀಡಿಯಾಗೆ ಬಂದು ಸ್ಟ್ರೈಕ್ ಮಾಡ್ತಾವ್ರೆ ನೆಕ್ಸ್ಟ್ ಲೆವೆಲ್ ಕಚಡ ಪೀಪಲ್ಗಳು. ಅಂಥವ್ರಿಗೆಲ್ಲ ನನ್ನ ಕಡೆಯಿಂದ ಓಪನ್ ಸ್ಟೇಟ್ಮೆಂಟು. ಏನ್ರಿ ಕಿತ್ಕೊಳ್ತೀರಾ? ನಂದು ಆ್ಯಕ್ಚುಲಿ ಯೋಗ್ಯತೆ ಇದೆಯೇನ್ರಿ ನಿಮಗೆ? ಬಾಲು ಅವರೇ, ನಾನು ಬುಕ್ ಓದಿದ್ದೀನಿ. ಎತ್ತು ತಾಯಿನ ಕಾಲಲ್ಲಿ ಓದಿದ್ದಾನಂತೆ, ಕಟ್ಕೊಂಡು ಹೆಂಡ್ತಿನ ವೇಶ್ಯ ಅಂತಾನಂತೆ, ವೇಶ್ಯನ ಫ್ರೆಶ್ ಪೀಸು ಅಂತಾನಂತೆ. ಏನ್ರಿ ಇದ್ರ ಕತೆ? ಈ ಬುಕ್ ಓದಿ ಅರ್ಥ ಮಾಡ್ಕೊಂಡವರೆಲ್ಲ ಕಾಮದ ಸುಳಿಗೆ ಸಿಲುಕಿ ಸಾಯೋದಕ್ಕಿಂತ ಮೊದಲೇ ಆಚೆ ಬರ್ತಾರೆ. ಅಷ್ಟೇ ಯಾಕೆ, ಈ ಸ್ಟೋರಿ ಕೇಳಿದ್ಮೇಲೆ ನಿಮ್ಮಲ್ಲೂ ಕೆಲವರು ನಿಮ್ಮ ಸೆಟಪ್ಗಳ ನಂಬರ್ನ ಸ್ಪಾಟಲ್ಲಿ ಬ್ಲಾಕ್ ಮಾಡ್ತೀರಾ. ಅಷ್ಟು ಪವರ್ಫುಲ್ ಸ್ಟೋರಿ ಇದು. ನನ್ನ ಹುಟ್ಟು ಗುಣ ಅದು ಅಹಂಕಾರ, ಈ ಭೂಪನಿಗೆ ಅದೇ ಅಲಂಕಾರ. ಈ ಸಿಚುವೇಶನ್ ಒಂದು ಮಾಸ್ ಡೈಲಾಗ್ ಇದ್ರೆ ಬಿಡ್ರಿ ನೋಡೋಣ. ಬರ್ಕಯ್ಯ, ಹೆಡ್ಲೈನ್ಸ್ ಅಲ್ಲಿ ಬರ್ಕೋ. ಕಂಡವ್ರ ಮನೆ ಕಾಂಪೌಂಡರ್ ಅವ್ರಿಗೆಲ್ಲ ಈ ಎಕ್ಸ್ಪ್ಲೇಯರ್ ಮೋಹನ್ ನೆನಪಾಗ್ಬೇಕು. ಅಕಸ್ಮಾತ್ ಕಾಂಪೌಂಡ್ ಆರಿದ್ರು ಕುಷ್ಠರೋಗ ಫಿಕ್ಸ್ ಅಂತ ಬರ್ಕೋ. ಯಾವಾಗಲೂ ಈ ವಿಷಯದಲ್ಲಿ ಗಂಡಸರು ಫಸ್ಟ್ ಅಪ್ಲಿಕೇಶನ್ ಹಾಕ್ತಾರೆ ಅಂತೀರಾ? ರಾಂಗ್. ಈಗಿನ ಜನರೇಷನ್ ಅಲ್ಲಿ ಕೆಲವು ಹುಡುಗಿರು ಮೋಹನ್ ವರ್ಷನ್ ಅಲ್ಲಿ ರೆಡಿ ಆಗ್ತಾ ಇದಾರೆ. ಎಕ್ಸ್ ಬಾಯ್ ಫ್ರೆಂಡ್ಗೋಸ್ಕರ ಕಟ್ಕೊಂಡು ಗಂಡನಿಗೆ ಸುಪಾರಿ ಕೊಡೋಷ್ಟು ಬೆಳೆದಿದ್ದಾರೆ. ಇಂಥ ಲೋಕಲ್ ಬೇಬ್ಸ್ ಗಳಿಂದ ಎಷ್ಟೋ ಬಾಯ್ಸ್ ಬಾಳೆ ಹಾಳಾಗ್ತಾ ಇದೆ. ಸತ್ಯ ಇದು, ಕಹಿ ಸತ್ಯ ಇದು. ಹೆಣ್ಣು ಮಕ್ಕಳ ರಕ್ತ ಕಣ್ಣೀರಿನ ಕತೆ ಇವತ್ತಿಗೆ ಕೊಲೆ ಆಗ್ಲಿ. ಐ ಆಮ್ ಸಾರಿ ಟು ಸೇ ದಿಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.